ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ಹತ್ತಿಕ್ಕಲಿಕ್ಕೆ ಮತ್ತೊಂದು ಪ್ಲಾನ್ ಅನ್ನು ರೂಪಿಸಲಾಗ್ತಾ ಇದೆ. ಎಲ್ಲ ಧರ್ಮ ರಾಜಕೀಯ ಮುಖಂಡರ ಮುಕ್ತ ಚರ್ಚೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ. ಮುಕ್ತವಾದಂಥ ಚರ್ಚೆ ಆಗಬೇಕು. ಅದರಲ್ಲಿ ಎಲ್ಲ ಧರ್ಮದ ಮುಖಂಡರು ಇರಬೇಕು. ಶಾಂತಿ ಕಾಪಾಡಲು ಮುಖಂಡರು ಸಲಹೆಯನ್ನು ನೀಡಬೇಕು. ಆ ಸಲಹೆಯನ್ನು ಪಡೆಯಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಶಾಂತಿ ಸಭೆ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಸೌಹಾರ್ದತೆಗಾಗಿ ಹಲವು ಮುಖಂಡರ ಜೊತೆ ಸಭೆ ನಡೆಯುತ್ತೆ. ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಗುರುತಿಸಿಕೊಂಡಿರುವಂಥ ಮುಖಂಡರ ಜೊತೆ ಸಭೆ ಇದು. ಸ್ಪೀಕರ್ ಯುಟಿ ಖಾದರ್ ಉಪಸ್ಥಿತಿಯಲ್ಲೂ ಕೂಡ ಈ ಸಭೆ ಮುಂದುವರಿಯುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಅಲ್ಲಿನ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಂಗಳೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ಸಭೆ ನಡೀತಾ ಇದೆ. ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಕೋಮು ಸಂಘರ್ಷದ ನೆಲವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮಾರ್ಪಟ್ಟಿದೆ. ಒಂದು ಸಣ್ಣ ಗಲಭೆಯೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂಘರ್ಷವನ್ನು, ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡುತ್ತೆ. ಅದಾದ ನಂತರ ರಕ್ತಸಿಕ್ತ ಅಧ್ಯಾಯಕ್ಕೂ ಕೂಡ ಅದು ಕಾರಣವಾಗಿದೆ. ತಡೆಗಟ್ಟೋದು ಹೇಗೆ, ನಿಯಂತ್ರಣ ಮಾಡೋದು ಹೇಗೆ, ಈಗಾಗಲೇ ಅಲ್ಲಿನ ಖಡಕ್ ಅಧಿಕಾರಿಗಳನ್ನು ಬದಲಾವಣೆ ಮಾಡಿದ್ದಾರೆ. ಖಡಕ್ ಆಫೀಸರ್ಗಳನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಕೋಮು ಸಂಘರ್ಷದ ಘಟನೆಗಳನ್ನು ತಪ್ಪಿಸೋದಕ್ಕೋಸ್ಕರ ಹಲವಾರು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಅದಕ್ಕೊಂದು ಪಡೆಯನ್ನು ರೂಪಿಸಲಾಗ್ತಾ ಇದೆ. ಇದೀಗ ಶಾಂತಿ ಸಭೆ, ಇಲ್ಲಿ ರಾಜಕೀಯ ನಾಯಕರು ಭಾಗವಹಿಸ್ಬೋದು, ಮುಖಂಡರು ಭಾಗವಹಿಸಬೇಕು, ಸಮುದಾಯದ ಹಿರಿಯರು ಭಾಗವಹಿಸಬೇಕು. ಅವರ ಸಲಹೆಗಳನ್ನು ಪಡೆದುಕೊಂಡು ಹೇಗೆ ಶಾಂತಿಯನ್ನು ಪುನಃ ಸ್ಥಾಪಿಸುವಲ್ಲಿ ಸರ್ಕಾರ ಹೆಜ್ಜೆ ಇಡಬೇಕು, ಆ ನಿಟ್ಟಿನಲ್ಲಿ ಇವತ್ತೊಂದು ಚರ್ಚೆ ನಡೀತಾ ಇದೆ. ವಿಶೇಷ ಕಾರ್ಯಪಡೆ ಘಟಕದ ಉದ್ಘಾಟನಾ ಸಮಾರಂಭ ಮಂಗಳೂರು ನಗರದ 10వ ಪೊಲೀಸ್ ಲೇನ್ ಮತ್ತು ದಕ್ಷಿಣ